ಈ ಜೀವ ನಿನಗಾಗಿ ಮುಂದುವರಿದ ಭಾಗ 125. ಅರ್ಜುನ್ ರೆಸ್ಟ್ ಮಾಡಬೇಕು ಅಂತ ಹೇಳಿದಾಗ ವಂದನರವರು ಅವನನ್ನು ಅವನ ರೂಮಿಗೆ ಕರೆದುಕೊಂಡು ಹೋದರು. ಅವರು ಹೋಗಿಯಾದ ನಂತರ ನೀಲೇಶ್ ರವರು ಬೃಂದಾಳ ಬಳಿ ಅರ್ಜುನನ ಬಗ್ಗೆ ಮಾತನಾಡತೊಡಗಿದರು. ನೋಡಮ್ಮ, ಇನ್ಮೇಲೆ ಅವನ ಜವಾಬ್ದಾರಿ ನಿಂದು. ಅವ್ನಿಗೆ ಯಾವುದೇ ಕಾರಣಕ್ಕೂ ಆದ್ಯಾಳ ನೆನಪು ಬರಬಾರ್ದು. ಆ ಥರ ನೀನು ಅವನ್ನ ನೋಡ್ಕೊಳ್ಬೇಕು. ಒಂದ್ಸಲ ನಿಮ್ಮಿಬ್ಬರ ಮದುವೆ ಆಗಲಿ, ಆಮೇಲೆ ಬೇಕಿದ್ರೆ ಅವಳು ನೆನಪು ಬಂದರೆ ಬರಲಿ ಬಿಡು. ಮದುವೆ ಆದಮೇಲೆ ಅವಳನ್ನ ಖಂಡಿತವಾಗ್ಲೂ ಮರ್ತು ಬಿಡ್ತಾನೆ. ಮಾವ, ಇದೆಲ್ಲ ತಪ್ಪ ಅಲ್ವಾ? ಅವರು ಆದ್ಯಾಳನ್ನು ತುಂಬಾ ಪ್ರೀತಿಸ್ತಾ ಇದ್ದಾರೆ. ನೀವು ಯಾಕೆ ಅವರಿಬ್ಬರನ್ನು ದೂರ ಮಾಡೋಕ್ಕೆ ನೋಡ್ತಾ ಇದ್ದೀರಾ? ಅದೆಲ್ಲ ಹೇಳುವ ಆಗಿಲ್ಲ. ಅವಳನ್ನ ಮದುವೆ ಆದ್ರೆ ಅವ್ನು ಚೆನ್ನಾಗಿರಲ್ಲ, ಅಷ್ಟೇ ನನಗೆ ಗೊತ್ತಿರೋದು. ಅದಕ್ಕೋಸ್ಕರ ಅವರಿಬ್ಬರು ದೂರ ಆಗಲೇಬೇಕು. ಅರ್ಜುನ್ ಚೆನ್ನಾಗಿರ್ಬೇಕಂತ ನಿನಗೆ ಆಸೆ ಇಲ್ವಾ? ನಾನು ಯಾವಾಗಲೂ ಅವನು ಒಳಿತನ್ನೇ ಬಯಸೋದು ಮಾವ. ಅವ್ರು ಯಾವಾಗಲೂ ಚೆನ್ನಾಗಿರಬೇಕು. ಹಾಗಾದರೆ ನಾನು ಹೇಳಿದ ಹಾಗೆ ಕೇಳು. ಇನ್ಮೇಲೆ ಅವನೇ ನಿನಗೆ ಸರ್ವಸ್ವ. ನೀನು ಅವನಿಗೆ ಆದ್ಯಾಳ ನೆನಪು ಬಾರದಂತೆ ನೋಡ್ಕೊಳ್ಬೇಕು. ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ಆಫೀಸ್ನಲ್ಲಿ ಆದ್ಯ ಅವನ ಹತ್ರ ಬರದಂತೆ ನೋಡ್ಕೊಳ್ಬೇಕು. ಅವ್ರು ಚೆನ್ನಾಗಿರ್ತಾರೆ ಅಂದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಮಾವ. ಆದ್ಯ ಅವ್ರ ಹತ್ರ ಸುಳಿಯೋದಂತೆ ನಾನು ನೋಡ್ಕೊಳ್ತೀನಿ. ಅಷ್ಟು ಮಾಡು ಸಾಕು. ಎಂಗೇಜ್ಮೆಂಟ್ಗೆ ಪ್ರಿಪೇರ್ ಆಗು. ಎಂಗೇಜ್ಮೆಂಟ್ ದಿನ ಸಿಗೋಣ. ಸರಿ ಮಾವ, ನಾನಿನ್ನು ಬರ್ತೀನಿ ಅಂತ ಹೇಳಿ ಅವಳು ಅಲ್ಲಿಂದ ಹೊರಟಳು. ಅವಳು ಹೋಗಿಯಾದ ಮೇಲೆ ನೀಲೇಶ್ ರವರು ನಿಟ್ಟುಸಿರು ಬಿಟ್ಟು, ಆದಷ್ಟು ಬೇಗ ಇವರಿಬ್ಬರು ಮದುವೆ ಮಾಡಿಸ್ಬೇಕು. ಇವನಿಗೆ ಅದೇಳು ನೆನಪು ಬರುವುದರೊಳಗೆ ಇವನು ಬೃಂದಾಳ ಪ್ರೀತಿಯಲ್ಲಿ ಬೀಳೋ ಹಾಗೆ ಮಾಡಬೇಕು. ಒಂದ್ಸಲ ಇವನು ಸಂಸಾರನು ಬಂಡೆಯಲ್ಲಿ ಬಿದ್ದ ಅಂದರೆ ಅವಾಗ ಪ್ರೀತಿ ಪ್ರೇಮ ಎಲ್ಲ ಮರೆತು ಹೋಗುತ್ತೆ ಅಂತ ಅಂದುಕೊಳ್ಳುತ್ತಾ ಅಲ್ಲೇ ಪಕ್ಕದಲ್ಲಿದ್ದ ಪೇಪರ್ ಹಿಡಿದು ಓದತೊಡಗಿದರು. ಇತ್ತ ಅರ್ಜುನನ್ನು ವಂದನಾರವರು ಅವನ ರೂಮಿನಲ್ಲಿ ಮಲಗಿಸಿ, ಏನಾದರೂ ಬೇಕಿದ್ರೆ ಹೇಳು, ನಾನು ತಂದುಕೊಡ್ತೀನಿ. ಏನು ಬೇಡಮ್ಮ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಸರಿ, ಹಾಗಾದರೆ ನಾನು ಕೆಳಗಡೆ ಇರ್ತೀನಿ. ಏನಾದರೂ ಬೇಕಾದರೆ ನನ್ನನ್ನು ಕರೆ ಅಂತ ಹೇಳಿದ ಅವರು ಅಲ್ಲಿಂದ ಕೆಳಗೆ ಹಾಲಿಗೆ ಬಂದರು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ಅರ್ಜುನನಿಗೆ ಮಲಗಲು ಆಗದೆ ಎದ್ದು ಕುಳಿತುಕೊಂಡನು. ಆಗ ಅವನ ದೃಷ್ಟಿ ಬಾಲ್ಕನಿ ಕಡೆ ಹೋಯಿತು. ಅಲ್ಲಿಂದ ಎದ್ದು ಸೀದಾ ಬಾಲ್ಕನಿ ಹತ್ತಿರ ಹೋದನು. ಬಾಲ್ಕನಿಯಲ್ಲಿ ನಿಂತಿದ್ದ ಅವನ ದೃಷ್ಟಿ ಆದ್ಯಾಳ ರೂಮಿನ ಕಿಟಕಿಯ ಕಡೆ ಹೋಯಿತು. ಆದ್ಯ, ನನ್ಗೆ ಗೊತ್ತಿರೋ ಹಾಗೆ ನನಗೆ ತಿಳುವಳಿಕೆ ಬಂದಾಗಿನಿಂದ ನಾನು ಆದ್ಯಾಳನ್ನು ಇಷ್ಟಪಡ್ತಾ ಇದ್ದೆ. ಅವಳನ್ನು ಇಷ್ಟಪಡ್ತಾ ಇದ್ದವನು ಸಡನ್ ಆಗಿ ಅದೇ ಹೇಗೆ ಬೃಂದಾಳನ್ನು ಇಷ್ಟಪಟ್ಟೆ? ಅವಳು ಯಾರು ಅಂತ ನನಗೆ ನೆನಪಿಗೆ ಬರ್ತಾ ಇಲ್ಲ. ನಾನು ನಿಜವಾಗ್ಲೂ ಅವಳನ್ನು ಇಷ್ಟಪಡ್ತಾ ಇದ್ದೀನಾ? ಒಂದು ವೇಳೆ ಇಷ್ಟಪಡ್ತಾ ಇದ್ರೆ ಅವಳನ್ನು ನೋಡಿದಾಗ ನನಗೆ ಯಾಕೆ ಯಾವುದೇ ಫೀಲಿಂಗ್ಸ್ ಬರ್ತಾ ಇಲ್ಲ? ಹೌದು, ಈ ಆದ್ಯ ಯಾವಾಗಲೂ ಕಿಟಕಿ ಹತ್ರ ಇರ್ತಾ ಇದ್ಲು, ಈಗ ಯಾಕೆ ಕಾಣಿಸ್ತಾ ಇಲ್ಲ? ನಾನು ಆದ್ಯಾಳನ್ನು ಮರೆತು ಇವಳನ್ನು ಪ್ರೀತಿಸ್ತಾ ಇದ್ದೀನಿ ಅಂದರೆ ಒಂದ ಆದ್ಯಾಳಿಗೆ ಮದುವೆ ಆಗಿರಬೇಕು, ಇಲ್ಲ ಅವಳಿಗೆ ಯಾರಾದ್ರೂ ಬಾಯ್ ಫ್ರೆಂಡ್ ಇರಬೇಕು. ಅಲ್ಲ, ಪಕ್ಕದ ಮನೆಯಲ್ಲಿ ಇಷ್ಟೊಳ್ಳೆ ಹ್ಯಾಂಡ್ಸಮ್ ಹುಡುಗ ಇರಬೇಕಾದ್ರೆ ಆದ್ಯ ಯಾಕೆ ಬೇರೆಯವರನ್ನು ಇಷ್ಟಪಡ್ತಾಳೆ? ಹುಡುಗ ನನಗಿಂತ ಚೆನ್ನಾಗಿದ್ದಾನ? ತಪ್ಪೆಲ್ಲ ನಂದೆ. ಬರೀ ನಾನೇ ಅವಳನ್ನು ಇಷ್ಟಪಡ್ತಾ ಇದ್ದೆ. ಅವಳು ನನ್ನನ್ನು ಇಷ್ಟಪಡ್ತಾ ಇದ್ದಲ್ಲೋ ಇಲ್ವೋ ಅಂತ ತಿಳ್ಕೊಂಡೇ ಇಲ್ಲ. ಬೇಗನೆ ಹೋಗಿ ನನ್ನ ಮನಸ್ಸಲ್ಲಿರೋದನ್ನು ಅವಳಿಗೆ ಹೇಳ್ಕೊಂಡಿದ್ರೆ ಈಗ ಅವಳು ನನ್ನ ಜೊತೆ ಇರ್ತಾ ಇದ್ಲು. ಏನು ಮಾಡಿದೆ ನಾನು? ಹೋಗಿ ಹೋಗಿ ಆ ವಂಡರ್ ಗಪ್ಪೆನ ಇಷ್ಟಪಟ್ಬಿಟ್ಟೆ. ಈಗ ಏನು ಮಾಡೋಕ್ಕಾಗಲ್ಲ, ಅವಳ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳೇಬೇಕು. 5 ವರ್ಷದ ನೆನಪೆಲ್ಲ ಇರೇಸ್ ಆಗಿದೆ. ಆದ್ಯ ಈಗ ನೋಡೋಕ್ಕೆ ಹೇಗಿದ್ದಾಳೋ ಏನೋ. ಒಂದ್ಸಲ ಕಣ್ಣೆದುರು ಬಂದ್ಬಿಟ್ರೆ ಖುಷಿ ಪಡ್ಕೋಬೋದು. ಆದ್ಯ, ಎಲ್ಲಿದ್ಯಾ ನೀನು? ಒಂದ್ಸಲ ನನ್ನ ಕಣ್ಣೆದುರು ಬಾ ಅಂತ ಅಂದುಕೊಳ್ಳುತ್ತಾ ಸುಮಾರು ಹೊತ್ತು ಬಾಲ್ಕನಿಯಲ್ಲಿ ನಿಂತಿದ್ದನು. ಆದ್ಯ ಕಾಣದಾದಾಗ ಬೇಜಾರಿಂದ ರೂಮ್ ಒಳಗೆ ಬಂದು ಕುಳಿತುಕೊಂಡನು. ಇತ್ತ ಆದ್ಯ ಅರ್ಜುನ್ಗೆ ಕಾಲ್ ಮಾಡಲು ತುಂಬಾನೇ ಪ್ರಯತ್ನಿಸುತ್ತಿದ್ದಳು. ಆದರೆ ಪ್ರತಿ ಬಾರಿಯೂ ಕಾಲ್ ಕನೆಕ್ಟ್ ಆಗದೇ ಇದ್ದಾಗ ತುಂಬಾನೇ ಬೇಸರ ಪಟ್ಟುಕೊಳ್ಳುತ್ತಿದ್ದನು. ಹೀಗೆ ದಿನ ಕಳೆದು ಭಾನುವಾರ ಬಂದೇ ಬಿಟ್ಟಿತು. ಅರ್ಜುನ್ ಮತ್ತು ಬೃಂದಾಳ ಎಂಗೇಜ್ಮೆಂಟ್ ತುಂಬಾ ವಿಜೃಂಭಣೆಯಿಂದ ನಡೆದು ಹೋಯಿತು. ಅವನ ಎಂಗೇಜ್ಮೆಂಟ್ಗೆ ಬಂದಿದ್ದ ಆದ್ಯಾಳ ಅಜ್ಜಿಗೆ ತುಂಬಾನೇ ಬೇಜಾರಾಯಿತು. ಇವ್ ನನ್ನ ಮೊಮ್ಮಗಳನ್ನು ಇಷ್ಟಪಡ್ತಾ ಇದ್ದಾನೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇವನು ನೋಡಿದ್ರೆ ಬೇರೆ ಹುಡುಗಿನ ಇಷ್ಟಪಡ್ತಾ ಇದ್ದಾನೆ. ಇನ್ನು ಪಕ್ಕದಲ್ಲಿ ಆದ್ಯ ಇದ್ದರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಅಂದುಕೊಳ್ಳುತ್ತಿದ್ದಾಗ ಅವರ ಹತ್ತಿರ ಬಂದ ನೀಲೇಶ್ ರವರು ಅಭಿಷೇಕ್ ರವರ ಕಡೆ ನೋಡಿ, ನೀವೆಲ್ಲ ಎಂಗೇಜ್ಮೆಂಟ್ಗೆ ಬಂದಿದ್ದು ತುಂಬಾನೇ ಖುಷಿ ಆಯಿತು. ಇವನು ಎಂಗೇಜ್ಮೆಂಟ್ ವಿಷಯ ನೀವು ಆದ್ಯ ಮತ್ತು ಅಗಸ್ಯನ್ಗೆ ಹೇಳ್ಬೇಡಿ, ಯಾಕಂದರೆ ನಾನೇ ಬ್ಯಾಂಗ್ಳೂರ್ಗೆ ಹೋದಾಗ ಅವ್ರಿಗೆ ಸರ್ಪ್ರೈಸ್ ಕೊಡ್ತೀನಿ.
ಆಯಿತು ಮಾರಯ್ಯ, ಹೇಳಲ್ಲ ಬಿಡು. ಆಮೇಲೆ ಇನ್ನೊಂದು ವಿಷಯ, ನಿಮ್ಗೆ ಯಾರಿಗೂ ಹೇಳಕ್ಕೆ ಹೋಗಿಲ್ಲ, ಅದನ್ನು ಈಗ ಹೇಳ್ತಾ ಇದ್ದೀನಿ. ಅರ್ಜುನ್ಗೆ ಆಕ್ಸಿಡೆಂಟ್ ಆಗಿ 5 ವರ್ಷದ ಮೆಮೊರಿ ಲಾಸ್ ಆಗಿದೆ. ಈ ಮಾತು ಕೇಳಿ ಆದ್ಯಾಳ ತಂದೆ ತಾಯಿ ಮತ್ತು ಅಜ್ಜಿಗೆ ಒಂದು ಕ್ಷಣ ಶಾಕ್ ಆಯಿತು. ಅಭಿಷೇಕ್ ರವರು ನೀಲೇಶ್ ರವರ ಕಡೆ ಆಶ್ಚರ್ಯದಿಂದ ನೋಡಿ, ಏನು ಹೇಳ್ತಾ ಇದೆಯಾ? ನೀನು ಹೇಳ್ತಾ ಇದ್ದು ನಿಜನಾ? ನಿಜಾನೇ ಕಣೋ, ಅದಕ್ಕೋಸ್ಕರ ಎಂಗೇಜ್ಮೆಂಟ್ ವಿಷಯ ಆದ್ಯ ಮತ್ತು ಅಗಸ್ತ್ಯನ್ಗೆ ಹೇಳಬೇಡಿ ಅಂತ ಹೇಳ್ತಾ ಇರೋದು. ಅವನಿಗೆ ಜಾಸ್ತಿ ಸ್ಟ್ರೆಸ್ ಕೊಡ್ಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಹಾಗಾಗಿ ನೀವು ಯಾರು ಕೂಡ ಅವನ ಎಂಗೇಜ್ಮೆಂಟ್ ವಿಷಯ ನಿಮ್ಮ ಮಕ್ಕಳಿಗೆ ಹೇಳಬೇಡಿ. ನಾನೇ ಖುದ್ದಾಗಿ ಅವ್ರಿಗೆ ಹೇಳ್ತೀನಿ. ವಿಷಯ ಈಗಲೇ ಹೇಳಿದರೆ ಅವರು ಕೂಡ ಅರ್ಜುನನ ಪರಿಸ್ಥಿತಿ ಕೇಳಿ ಶಾಕ್ ಆಗ್ಬೋದು. ಮದುವೆ ಬ್ಯಾಂಗ್ಳೂರಲ್ಲೇ ಆಗೋದು, ನೀವೆಲ್ಲರೂ ಬರಬೇಕು. ಇನ್ನೆರಡು ದಿವಸದಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರ್ ಹೋಗಿ ಆದ್ಮೇಲೆ ನಾನೇ ಖುದ್ದಾಗಿ ಆದ್ಯ ಮತ್ತು ಅಗಸ್ತ್ಯನ್ಗೆ ಇವನ ಎಂಗೇಜ್ಮೆಂಟ್ ವಿಷಯ ತಿಳಿಸ್ತೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾವು ಯಾರೂ ಎಂಗೇಜ್ಮೆಂಟ್ ವಿಷಯನ ಅವರಿಬ್ಬರಿಗೆ ಹೇಳಲ್ಲ. ಇನ್ನೊಂದು ವಿಷಯ, ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿನ್ಗೆ ಗೊತ್ತಲ್ವ ನನ್ನ ಪರಿಸ್ಥಿತಿ ಏನು ಅಂತ. ನಾವು ಯಾರೂ ಮದುವೆಗೆ ಬರಲ್ಲ. ಅಲ್ಲಿ ನಮ್ಮ ಶತ್ರುಗಳು ಇದ್ದಾರೆ ಅಂತ ನಿನಗೂ ಕೂಡ ಗೊತ್ತಲ್ವಾ. ಹಾಗಾಗಿ ನಾವು ಯಾರೂ ಮದುವೆಗೆ ಬರೋಕ್ಕಾಗಲ್ಲ. ನನಗೆ ಗೊತ್ತಾಗುತ್ತೆ ಬಿಡ ಅಭಿಷೇಕ್, ಮದುವೆಗೆ ಬರೋಕ್ಕಾಗಲ್ಲ ಅಂದರೂ ಪರವಾಗಿಲ್ಲ. ಆದರೆ ನನ್ನ ಮಗ ಮತ್ತು ಸೊಸೆಗೆ ಎಲ್ಲರೂ ಒಳ್ಳೇದಾಗಲಿ ಅಂತ ಆಶೀರ್ವದಿಸಿ. ಅವ್ನು ನಮಗೂ ಕೂಡ ಮಗ ಇದ್ದಾಗೆ ಅಲ್ವಾ, ಅವನಿಗೆ ಆಶೀರ್ವಾದಿಸ್ತಾ ಇರ್ತೀವ ಅಂತ ಹೇಳುತ್ತಾ ಅಭಿಷೇಕ್ ರವರು ತನ್ನ ಹೆಂಡತಿ ಮತ್ತು ತಾಯಿಯ ಜೊತೆ ಹೋಗಿ ಅರ್ಜುನ್ ಮತ್ತು ಬೃಂದಾಳಿಗೆ ಆಶೀರ್ವದಿಸಿ ನಂತರ ಮನೆಗೆ ಹೋದರು. ಎಂಗೇಜ್ಮೆಂಟ್ ಆದರೂ ಅರ್ಜುನನ ಮನಸ್ಸಿಗೆ ಯಾಕೋ ಸಮಾಧಾನ ಇರಲಿಲ್ಲ. ಅವನ ಮನಸ್ಸಲ್ಲಿ ಆದ್ಯಾಳೆ ತುಂಬಿಕೊಂಡಿದ್ದಳು. ಎಂಗೇಜ್ಮೆಂಟ್ ಆದ 2 ದಿನದ ನಂತರ ನೀಲೇಶ್ ರವರು ತಮ್ಮ ಕುಟುಂಬ ಸಮೇತ ಬೆಂಗಳೂರಿಗೆ ಹೊರಟರು. ಅಲ್ಲಿ ಅರ್ಜುನನನ್ನು ಗೆಸ್ಟ್ ಹೌಸ್ಗೆ ಕಳುಹಿಸದೆ ಅವರೇ ಬೃಂದಾಳ ಚಿಕ್ಕಪ್ಪನ ಮನೆ ಹತ್ತಿರ ಮನೆ ಮಾಡಿ ಅವರ ಜೊತೆಗೇನೆ ಅರ್ಜುನನ್ನು ಉಳಿಸಿಕೊಂಡರು. ಬೆಂಗಳೂರು ಬಂದು 2 ದಿನದ ಮೇಲೆ ಅರ್ಜುನನ ಹತ್ತಿರ ಬಂದ ನೀಲೇಶ್ ರವರು, ಅರ್ಜುನ್, ನಾವಿಲ್ಲಿ ಬಂದು ಆಲ್ರೆಡಿ 2 ದಿವಸ ಆಯಿತು. ಇನ್ನು 4 ದಿನ ನೀನು ಮನೆಯಲ್ಲೇ ರೆಸ್ಟ್ ಮಾಡು, ಆಮೇಲೆ ಬೃಂದಾಳ ಜೊತೆ ಕೆಲಸಕ್ಕೆ ಹೋಗು. ಕೆಲಸ? ಎಲ್ಲಿ ಕೆಲಸಕ್ಕೆ ಹೋಗ್ಬೇಕು ಡ್ಯಾಡ್? ನೀನು ಧನ್ರಾಜ್ ಗ್ರೂಪ್ ಆಫ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅಲ್ಲೇ ಬೃಂದ ಕೂಡ ಕೆಲಸ ಮಾಡೋದು. ನೆಕ್ಸ್ಟ್ ವೀಕಲ್ಲಿ ಕೆಲಸಕ್ಕೆ ಹೋಗ್ಬಿಡು. ಲಾಯರ್ ಆಗ್ಬಿಟ್ಟು ನಾನು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ನಾ? ನನ್ಗೆ ಗೊತ್ತಿರೋರ ಕಂಪ್ನಿ ಅದು, ಅಲ್ಲಿ ನೀನು ಲೀಗಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಹೌದಾ? ನನಗೆ ಯಾವುದು ನೆನಪಿಗೇನೆ ಬರ್ತಾ ಇಲ್ಲ. ಅದಕ್ಕೆ ಹೇಳಿದ್ದು ನೀನು ಸ್ವಲ್ಪ ದಿನ ರೆಸ್ಟ್ ಮಾಡು, ಆಮೇಲೆ ನೆಕ್ಸ್ಟ್ ವೀಕಲ್ಲಿ ಹೋಗುವೆ ಅಂತೆ. ಆಯಿತು ಡ್ಯಾಡ್, ನೀವು ಹೇಗೆ ಹೇಳ್ತೀರೋ ಹಾಗೆ. ಇವರಿಬ್ಬರು ಮಾತನಾಡುತ್ತಿದ್ದನ್ನು ಕೇಳಿಸಿಕೊಂಡ ವಂದನರವರು, ಆಫೀಸ್ಗೆ ಹೋದ್ರೆ ಅಲ್ಲಿ ಅವನಿಗೆ ಆದ್ಯ ಸಿಕ್ಕೇ ಸಿಗ್ತಾಳೆ. ದೇವ್ರೆ, ಆದ್ಯಳನ್ನು ನೋಡಿದ ತಕ್ಷಣ ಇವನಿಗೆ ನೆನಪೆಲ್ಲ ಮರುಕಳಿಸೋ ಹಾಗೆ ಮಾಡು ದೇವ್ರೆ. ನನ್ನ ಮಗನ ಜೀವನ ಜೊತೆ ಚೆಲ್ಲಾಟ ಆಡಬೇಡ. ನನ್ನ ಮಗ ಅವನು ಪ್ರೀತಿಸಿದ ಹುಡುಗಿಯನ್ನು ಮದುವೆ ಆಗಬೇಕು, ಆ ಥರ ಮಾಡು ದೇವ್ರೆ ಅಂತ ದೇವರಲ್ಲಿ ಬೇಡಿಕೊಳ್ಳತೊಡಗಿದರು. ಡ್ಯಾಡ್, ನಾನು ಇಲ್ಲೇ ಸ್ವಲ್ಪ ಸುತ್ತಾಡ್ಕೊಂಡು ಬರಲಾ? ಮನೇಲಿ ಇದ್ದಿದ್ದು ಬೋರ್ ಆಗ್ತಾ ಇದೆ, ಸ್ವಲ್ಪ ಸುತ್ತಾಡ್ಕೊಂಡು ಬಂದರೆ ಮೈಂಡೆಲ್ಲ ರಿಲ್ಯಾಕ್ಸ್ ಆಗ್ಬೋದು. ಸರಿ ಹೋಗ್ಬಾ, ಆದರೆ ಹುಷಾರು, ಜಾಸ್ತಿ ಮುಂದಕ್ಕೆ ಹೋಗ್ಬೇಡ. ಆಯಿತು ಡ್ಯಾಡ್ ಅಂತ ಹೇಳಿದ ಅವನು ಮನೆಯಿಂದ ಮುಂದೆ ಹೋಗುತ್ತಾ ಪಾರ್ಕ್ ಹತ್ತಿರ ಹೋದನು. ಪಾರ್ಕ್ ಒಳಗೆ ಹೋಗುತ್ತಿದ್ದಂತೆ ಅವನಿಗೆ ಏನೋ ಒಂಥರ ಅನುಭವವಾಗತೊಡಗಿತು. ಈ ಜಾಗ ಯಾಕೋ ನೋಡಿದ ಹಾಗೆ ಆಗ್ತಾ ಇದೆ ಅಲ್ವಾ, ನಾನು ಯಾವತ್ತಾದ್ರೂ ಇಲ್ಲಿಗೆ ಬಂದಿರ್ಬೋದಾ ಅಂತ ಅಂದುಕೊಳ್ಳುತ್ತಾ ಅಲ್ಲಿದ್ದ ಬೆಂಚಿನ ಮೇಲೆ ಕುಳಿತುಕೊಂಡನು. ಬೆಂಚಿನ ಮೇಲೆ ಕೈ ಸವರುತ್ತಾ ಏನೋ ಒಂಥರ ಅನುಭವ ಆಗ್ತಾ ಇದೆ. ಮೋಸ್ಟ್ಲಿ ನಾನು ಇಲ್ಲಿಗೆ ಬಂದಿರಬಹುದು, ಅದಕ್ಕೆ ನನಗೆ ಈ ಥರ ಫೀಲ್ ಆಗ್ತಾ ಇದೆ. ಇಲ್ಲಿ ಕೂತಾಗ ತುಂಬಾ ಖುಷಿ ಆಗ್ತಾ ಇದೆ. ಇಂದಿನಾಳು ಇದೇ ಪಾರ್ಕಿಗೆ ಬರಬೇಕು. ಡ್ಯಾಡ್ ದೂರ ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಈಗ ಮನೆಗೆ ಹೋಗೋಣ, ನಾಳೆ ಮತ್ತೆ ಬರೋಣ ಅಂತ ಅಂದುಕೊಂಡ ಅವನು ಮನೆ ಕಡೆ ಹೋದನು. ಬೃಂದ ದಿನಾಲು ಅರ್ಜುನನ ಮನೆಗೆ ಬಂದು ಅವನ ಜೊತೆ ಮಾತಾಡಿಬಿಟ್ಟು ಹೋಗುತ್ತಿದ್ದಳು. ಅರ್ಜುನ್ ದಿನಾಲು ಅದೇ ಪಾರ್ಕಿಗೆ ಹೋಗುತ್ತಿದ್ದನು. ಇದ್ದ ಆದ್ಯಾಳಿಗೆ ಅರ್ಜುನನ ಜೊತೆ ಮಾತನಾಡದೆ ಮನಸ್ಸಿಗೆ ತುಂಬಾನೇ ನೋವಾಗುತ್ತಿತ್ತು. ಅವನ ನೆನಪಲ್ಲಿ ಪ್ರತಿದಿನ ಕಳೆಯುತ್ತಿದ್ದಳು. ಅರ್ಜುನ್, ಎಲ್ಲಿದ್ದೀಯ ನೀನು? ಊರಿಗೆ ಹೋದವನು ಪತ್ತೆನೇ ಇಲ್ಲ. ಇವತ್ತು ಕಾಲ್ ಮಾಡ್ತೀಯ, ನಾಳೆ ಕಾಲ್ ಮಾಡ್ತೀಯ ಅಂತ ಕಾಯ್ಕೊಂಡು ತುಂಬ ದಿನಗಳಾಯಿತು. ಇಷ್ಟ ತನಕ ನನಗೆ ಸುಳಿವೇ ಇಲ್ಲ. ನೀನಿರ್ದೆ ನಾನು ಹೇಗಿರಲಿ?
ಒಂದೇ ಒಂದ್ಸಲ ಕಾಲ್ ಮಾಡಿ ನನ್ನ ಜೊತೆ ಮಾತಾಡು. ನೀನನ್ನು ಬಿಟ್ಟು ನನಗೆ ಬದುಕಕ್ಕೆ ಆಗ್ತಾ ಇಲ್ಲ. 2 ದಿನದಲ್ಲಿ ವಾಪಸ್ ಬರ್ತೀನಿ ಅಂತ ಹೇಳಿದ್ಯಾ, ಅದು 2 ವಾರ ಆದರೂ ನೀನು ಸುಳಿವೇ ಇಲ್ಲ. ಯಾವಾಗ ಬರ್ತೀಯ ನೀನು? ನಿನ್ನ ನೋಡಿದ್ರೆ ನನಗೆ ಹೇಗೇಗೋ ಆಗ್ತಾ ಇದೆ, ಮನೇಲಿ ಇರೋಕ್ಕಾಗ್ತಾ ಇಲ್ಲ. ನಾನು ಸ್ವಲ್ಪ ಹೊತ್ತು ಪಾರ್ಕಿಗೆ ಹೋಗಿ ಬರ್ತೀನಿ ಅಂತ ಅಂದುಕೊಂಡವಳು ಪಾರ್ಕ್ ಕಡೆ ಹೋಗತೊಡಗಿದಳು. ಹೋಗುತ್ತಿದ್ದವಳು ಅರ್ಜುನನಿಗೆ ಮತ್ತೆ ಮತ್ತೆ ಕಾಲ್ ಮಾಡತೊಡಗಿದಳು. ಆದರೆ ಈ ಬಾರಿಯೂ ಕಾಲ್ ಕನೆಕ್ಟ್ ಆಗದೆ ಇದ್ದಾಗ ಮತ್ತೆ ಮಂಕಾದಳು. ಇತ್ತ ಅರ್ಜುನ್ ಕೂಡ ಪಾರ್ಕಿಗೆ ಹೊರಟನು. ಈ ಬಾರಿ ಅವನ ಜೊತೆ ಅವನ ತಂದೆ ಕೂಡ ಹೊರಟರು. ದಾರಿಯುದ್ದಕ್ಕೂ ಅವರಿಬ್ಬರು ಮಾತನಾಡುತ್ತಾ ಮುಂದೆ ಸಾಗಿದರು. ಅರ್ಜುನ್, ನಿನ್ನ ಮದುವೆ ನಾನು ತುಂಬಾ ಗ್ರ್ಯಾಂಡಾಗಿ ಮಾಡ್ತೀನಿ. ಎಲ್ಲರೂ ನೋಡಿ ಬೆರಗಾಗಬೇಕು, ಆ ಥರ ಅರೇಂಜ್ಮೆಂಟ್ ಮಾಡ್ತೀನಿ. ಡ್ಯಾಡ್, ಗ್ರ್ಯಾಂಡಾಗೆಲ್ಲ ಬೇಡ, ಸಿಂಪಲ್ಲಾಗಿ ಮಾಡಿದ್ರೆ ಆಯಿತು. ಸುಮ್ಮನೆ ಯಾಕೆ ಖರ್ಚು? ನೀನು ನನಗೆ ಒಬ್ಬನೇ ಮಗ ಇರೋದು. ನಿನಗೆ ಖರ್ಚು ಮಾಡಿದೆ ಇನ್ಯಾರಿಗೆ ಮಾಡಲಿ? ನೀನು ಆರಾಮಾಗಿರು. ನಾನು ಹೇಗೆ ನಿನ್ನ ಮದುವೆನ ಮಾಡಬೇಕಂತ ಅಂದುಕೊಂಡಿದ್ನೋ ಅದೇ ರೀತಿ ಮಾಡ್ತೀನಿ ಅಂತ ಹೇಳುತ್ತಿರುವಾಗ ಅವರಿಗೆ ಯಾರದ್ದೋ ಕಾಲ್ ಬಂದು ಅವರ ಜೊತೆ ಮಾತನಾಡತೊಡಗಿದರು. ಅರ್ಜುನ್ ಕಡೆ ನೋಡಿ, ಅರ್ಜುನ್, ನೀನು ಒಂದು ಸುತ್ತು ರೌಂಡ್ ಹಾಕೊಂಡು ಬಾ, ನಾನು ಅಷ್ಟೊಳಗೆ ಮಾತಾಡ್ಕೊಂಡು ಬರ್ತೇನೆ. ಆಯಿತು ಡ್ಯಾಡ್ ಅಂತ ಹೇಳಿದವನು ಮುಂದೆ ಸಾಗಿದನು. ಪಾರ್ಕಿಗೆ ಬಂದು ಒಂದು ಕಡೆ ಕೂತು ಅರ್ಜುನನ ಗುಂಗಲಿದ್ದ ಆದ್ಯಾಳಿಗೆ ಅವನು ಕಾಣಿಸಿದಾಗ ಅವಳ ಖುಷಿಗೆ ಪಾರವೇ ಇರಲಿಲ್ಲ. ಕೂಡಲೇ ಅವನ ಹತ್ತಿರ ಓಡೋಡಿ ಬರತೊಡಗಿದಳು. ಅಷ್ಟರಲ್ಲಿ ಕತೆ ಮುಂದುವರಿಯಿತು. ಆದ್ಯ ಮತ್ತು ಅರ್ಜುನ್ ಮತ್ತೆ ಎದುರು ಬದಲಾಗುತ್ತಾರಾ ಅಥವಾ ವಿಧಿಯಾಟ ಇನ್ನೂ ಬಾಕಿ ಇದೆಯಾ? ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.